ಶಿವಾನಿ, ಇದು ಲಾಸ್ಟ್ ನೋಡು ಹೇಳಿ ನಾನು. ಮತ್ತೆ ಅವತ್ತು ನೀನು ನನಗೆ ಫೋನ್ ಮಾಡು, ರಾಮನ್ ಕರೆಸು ಅಂತ ಹೇಳಂಗಿಲ್ಲ. ನೀನಿದು ಲಾಸ್ಟ್ ಅಂದಿದ್ದಕ್ಕೆ ನಾನು ರಾಮನ್ ಕರ್ಸೀನಿ. ಅದು ನೀನು ಅಳೋದು ಕರೆಯೋದು ಮಾಡಿ ನಾನು ಹೆಂಗೆ ಮಾಡಿ ನೀನು ನನ್ನನ್ನು ಸಿಕ್ಕಾಕ್ಸಿ ಸಾಯಿಸ್ಬಿಡ್ತೀನಿ. ಅಪ್ಪಿ ತಪ್ಪಿ ನೀ ಇಲ್ಲಿಗೆ ಬಂದಿ ಅಂತ ಗೊತ್ತಾಗಿ ನಿಮ್ಮ ಕಾಕ ಏನಾರು ಬಂದ್ರ ನನ್ನ ಕತ್ತಿ ಏನು ಶಿವಾನಿ? ಇಲ್ಲ, ಅವತ್ತು ನಾನು ಸರಿಗೆ ರಾಮನ್ ಜೊತೆ ಮಾತಾಡೋಕ್ಕೂ ಆಗಲಿಲ್ಲ, ಚಂದಾಗಿ ಬಾಯಿನೂ ಹೇಳೋಕ್ಕಾಗಲಿಲ್ಲ. ನಂಗಂಕರು ಬರೀ ರಾಮದ ಯೋಚನೆ. ಪಾಪ, ನಾನು ಪ್ರೀತಿ ಮಾಡ್ತೀನಿ ಅಂದಿದ್ದಕ್ಕಲ್ಲ ರಾಮು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು. ಈಗ ಅವ್ನು ಹಂಗತ ಬಿಟ್ಟು ಬರಕ್ಕೆ ನಂಗೆ ಮನಸ್ಸು ಬರ್ತಿಲ್ಲ. ಅದ ಒಂದು ಕಾರಣಕ್ಕೆ, ಮತ್ತು ಬೇರೆ ಏನೂ ಇಲ್ಲ. ನೀಟಾಗಿ ಒಂದ್ಸರಿ ಬಾಯ್ ಮಾಡ್ತೀನಂತಗ. ಇದ್ರ ಹಣೆ ಬರ್ದಾಗಿದ್ರೆ ಇನ್ನೊಂದ್ಸರಿ ಸಿಗ್ತೀವಿ, ಇಲ್ಲಾಂದ್ರೆ ಇಲ್ಲ ಅಷ್ಟೆ. ಅದೇನ ಮಾಡ್ತಾ ನೀನು, ಆದ್ರೆ ಮಾತ್ರ ನಾ ಹೇಳಕತ್ತಿ ನೋಡು, ಇದು ಲಾಸ್ಟು. ನಾನು ನೀನು ಯಾವತ್ತೂ ಕರ್ಸಲ್ಲ. ನನಗೆ ಈ ಕಾಂಪೌಂಡ್ ಹಾರ ಕೆಲಸನೂ ಆಗಲ್ಲ. ಹೇಳಿ ನೋಡು. ರಾಮಣ್ಣ, ರಾಮಣ್ಣ ಬಾ. ಇಲ್ಲ, ಯಾರು ಇಲ್ಲ, ಬಾ. ಶಿವಾನಿ, ಹೆಂಗದಿ? ರಾಮು, ನೀ ಹೆಂಗದಿ? ಅತ್ತಿ ಮಾವ ಹೆಂಗದಾರ? ತಡಿ, ನಾನು ಅಲ್ಲಿ ಬಾಕಲ್ದ ಹತ್ರ ನಿಂತ್ಕೊಂಡು ನೋಡ್ತಿರ್ತೀನಿ. ಯಾರ ನಮ್ಮವ್ವ ಆಗಲಿ ನಿಮ್ಮಮ್ಮ ಆಗಲಿ ಯಾರು ಬಂದ್ರು ಅಂದರೆ ನಾನು ಸಿಗ್ನಲ್ ಮಾಡ್ತೀನಿ. ನೀನು ಅವಾಗ ಎಚ್ಚೆತ್ಕೊಂಡ್ಬಿಡು, ರಾಮನ್ ಬಚ್ಚಿಡು. ಏನು ನಿಮ್ಮ ಕಾಕ ಬಂದ್ರಂತೂ ಮುಗೀತು. ಇದು ಸರಿ ಹೇಳಿದ್ದ ಹೇಳ್ತಿ ಶ್ರುತಿ. ಕಾಕ ಇಲ್ಲ, ಕಾಕ ಅಂಗಡಿಗೆ ಹೋಗ್ಯಾನ. ಆ್ಯಕ್ಚುಲಿ ಇವತ್ತು ಕಕ್ಕಿ ಕರ್ಕೊಂಬರಕ್ಕೆ ಹೋಗ್ಬೇಕಿತ್ತು ಕಾಕ, ಆದ್ರೆ ಏನೇನಾಗಿ ಅಪ್ಪ ಹೋಗ್ಯಾರ. ಭಾಳ ಮಾಡಿ ಅಪ್ಪ ಫೋನ್ ಮಾಡಿ ಕರ್ಸ್ಯಾರ ಅನ್ಸುತ್ತಾ. ಬರಲ್ಲ ಸದ್ಯಕ್ಕೆ ಯಾರು. ಬಂದ್ರಷ್ಟ ನನಗೆ ನೀ ಸಿಗ್ನಲ್ ಮಾಡು, ನಾನು ರಾಮನ್ ಕಳಿಸ್ತೀನಿ ಆತಾ. 1-2 ನಿಮಿಷ ನಮಗೆ ಪ್ರೈವೇಟಾಗಿ ಮಾತಾಡಕ್ಕೆ ಕೊಡ್ತೀಯಾ? ಆದ್ರೆ ಲಘು ಇದ ಲಾಸ್ಟ್ ಹೇಳ್ಬಿಡ ತಗುನ. ಶಿವಾನಿ, ರಾಮು, ಏನ್ ಮಾಡತ್ತಿ? ಎಲ್ಲದಿ? ಹೆಂಗದಿ? ಅತ್ತಿ ಮಾವ ಹೆಂಗದಾರ? ನನಗಂಕರು ನಿಜವಾಗ್ಲು ಭಾಳ ಅಂದ್ರೆ ಭಾಳ ನಿನ್ನನ್ನು ಮಿಸ್ ಮಾಡ್ಕೊಂಡೆ. ಆದ್ರೆ ನಾನು ಏನು ತಪ್ಪು ಮಾಡೀನಿ ಅಂತ ಗೊತ್ತಾಗಿತ್ತು ರಾಮು. ಆರಾಮದೀವಿ, ಎಲ್ಲರೂ ಆರಾಮದೀವಿ. ನಾನು ಸಾಲಿ ಬಿಟ್ಟು ಮತ್ತು ಬರೀ ಕೆಲ್ಸಕ್ಕೆ ಹೊಂಟಿದ್ನಲ್ಲ, ಮತ್ತು ನಾವಿಬ್ಬರು ಮಾತಾಡ್ಕೊಂಡಿರೋ ಪ್ರಕಾರ ನಾನು ಒಂದೇನಾರು ನೀನು ಸಾಕಷ್ಟು ನಂಗೆ ತಾಕತ್ ಬರ್ಬೇಕಂದ್ರೆ ಓದ್ಬೇಕನ್ನೋದು ನಂಗೆ ಅರ್ಥ ಆಗಿ ಶಿವಾನಿ. ಅದಕ್ಕೆ ನಾನು ಬರೀ ಎಕ್ಸಾಮಿಗೆ ಹೋಗೋ ಥರ ಮಾತಾಡಿ ಸಾಲಿಗೆ ಹಚ್ಚೀನಿ, ಹೊಂಟೀನಿ. ಈಗ 7th ಎಕ್ಸಾಮ್ ಬರೆದು 8th ಎಕ್ಸಾಮ್ ಬರೆದು 9th 10th ಬರ್ಕೊಂಡು ಫಸ್ಟ್ ಇಯರು ಡಿಗ್ರಿ ಮಾಡ್ಕೋಬೇಕಂತ ನನಗೂ ಆಸೆ ಬಂದಿತ್ತು ಶಿವಾನಿ. ಹೌದಾ? ನಿಜ ಹೇಳಕತ್ತೀಯಾ? ಬರೀ ಶಕ್ತಿ ಇತಿ ತೊಳಗಂತ ದುಡಿಯೋದ್ರಿಂದ ಏನೂ ಯೂಸ್ ಇಲ್ಲ ಅಂತ ನಂಗೆ ಗೊತ್ತಾಯ್ತು. ರೊಕ್ಕ ಮುಖ್ಯ ಅಂತ ಗೊತ್ತಾಗಿ ಶಿವಾನಿ. ನನಗೂ ನೀನು ನೋಡಬೇಕು ಅನ್ನಿಸ್ತು, ನಿನ್ನ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನೀನೆಲ್ಲ ಮರ್ತ ಬಿಟ್ಟಿಯೋ, ನಾನು ವಾಪಸ್ ಮತ್ತೆ ನೀ ನನ್ನನ್ನು ಭೇಟಿ ಅಕ್ಕಿಯೋ ಇಲ್ಲೋ, ನನ್ನನ್ನು ಮದುವೆ ಆಗ್ತೇ ಇಲ್ಲೋ, ಎಷ್ಟು ಯೋಚನೆ, ನಿಜವಾಗ್ಲೂ ಬಹಳ ಯೋಚನೆ ಬಂದಿತ್ತು ನಂಗೆ. ಆದ್ರೆ ನಾವು ಮಾತಾಡಿರೋ ಪ್ರಕಾರ ಎಂದಿದ್ರು ನಾನು ನಿನ್ನ ಮದುವೆ ಆಗೋದು. ನೀ ಅಂಥ ಪೊಸಿಷನ್ನಾಗರು ಇರು, ನಾನು ಓದಿ ನೌಕರಿ ತಗೋತೀನಿ. ನೀ ದುಡ್ಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡ. ಇದ ಪ್ರೀತಿ ಹಿಂಗ ಇರ್ತಂತ ನಾನು ಅನ್ಕೊಂಡಿನಿ, ನಂಬಿನಿ. ಈಗ ಕರ್ಸಿದ ಉದ್ದೇಶ ನಾನು ನಿನಗೆ ಹೇಳಿದ್ನಲ್ಲ, ಅವಾಗವಾಗ ಬೆಟ್ಟಾಗೋಣ ಸ್ಕೂಲ್ ಹತ್ರ ಅಲ್ಲಿ ಇಲ್ಲಿ ಅಂತೇಳಿ, ಅದು ಬೇಡ ಅಂತ ಹೇಳಕ್ ಕರ್ಸೀನಿ. ನಾನು ಅದೇ ಹೇಳಬೇಕಂತಾನೆ ಅನ್ಕೊಂಡೆ. ಹೌದು, ಮೊದಲು ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋಣ, ಫ್ಯೂಚರ್ನ ಭದ್ರ ಮಾಡ್ಕೊಳ್ಳೋಣ. ಆಮೇಲೆ ಈ ಭೇಟಿಯಾಗೋದು, ಪ್ರೀತಿ ಎಲ್ಲ. ಹೌದಿಲ್ಲ? ನಮ್ಮವ್ಗ, ನಮ್ಮಮ್ಮಗ, ನಮ್ಮ ಅಪ್ಪಗ, ಸ್ಪೆಷಲಿ ನಮ್ಮ ಕಾಕಾಗ ಎಷ್ಟು ತ್ರಾಸಾಗೈತೆ ಅಂತೇಳಿ ನಂಗೆ ಗೊತ್ತಾಗೈತಿ. ಇನ್ಮೇಲೆ ಅವ್ರಿಗೆ ಯಾರಿಗೂ ನಾ ತ್ರಾಸ ಕೊಡಲ್ಲ. ಅದಕ್ಕೆ ನಾನು ನಿನ್ನ ಭೇಟಿಯಾಗಕ್ಕಾಗಲ್ಲ. ನಂದು ನಿಂದು ಕೊನೆ ಭೇಟಿ. ನನ್ನ ಕಾಲ ಮೇಲೆ ನಾನು ನಿಂತ ಮೇಲೆ ನೀನು ನೋಡೋದು. ಆದ್ರೆ ನೀನು ಅವಾಗವಾಗ ಫೋನ್ ಮಾಡಿ ಹೆಂಗದಿ, ಏನಾಗತ್ತೈತೆ ಅನ್ನೋದೆಲ್ಲ ಶ್ರುತಿಗೆ ಹೇಳ್ತೀಯ. ಆಕೆ ನಂಬರ್ ಚೇಂಜ್ ಮಾಡಿದ್ರು ನಿಂಗೆ ಕೊಡ್ತಾಳ. ಸರಿ, ಹಂಗ ನೀನು ಅಷ್ಟು ಶ್ರುತಿಗೆ ಹೇಳು, ನಂಗೆ ಮೆಸೇಜ್ ಮಾಡ್ತಾಳ. ನಿನ್ನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನನಗೂ ಸಮಾಧಾನ ಆಗಲ್ಲ ಶಿವಾನಿ. ಇದು ನಂದು ನಿಂದು ಲಾಸ್ಟ್ ಭೇಟಿ ರಾಮು. ನಿಂದ ಆರೋಗ್ಯ ಜೋಪಾನ. ಆದಷ್ಟು ನಿಮ್ಮ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳು ಆತ. ಹಂಗೆ ಕೇಳತ್ತೀನಿ. ಅವ್ರಿಗೆ ಒಳ್ಳೆ ಮಗಳಾಗಿ ಅವ್ರಿಗೆ ಒಳ್ಳೆ ಹೆಸರು ತಂದು ಕೊಡೋದು ಅಂತ ನನ್ನ ಕೆಲಸ. ಅದ ನನ್ನ ಜೀವನದ ಗುರಿ. ಅಷ್ಟೇ ಮಾಡ್ತೀನಿ ರಾಮು. ನಂದು ಅದೇ ಗುರಿ. ನಮ್ಮವ್ವ ನಮ್ಮಪ್ಪನ ಚೆನ್ನಾಗಿ ನೋಡ್ಕೋಬೇಕು, ಸಮಾಜದೊಳಗೆ ಒಂದು ಒಳ್ಳೆ ಸ್ಥಾನಮಾನ ತಗೋಬೇಕು, ಆಮೇಲೆ ಇನ್ನೇನು ಮದುವೆ ಆಗಬೇಕು. ಅದೇ ನನ್ನ ದೊಡ್ಡ ಗುರಿ. ಸರಿ, ಇನ್ನು ಹೊರಡು. ಬಾಯ್. ಬಾಯ್ ಶಿವಾನಿ, ಬಾಯ್.
ಶ್ರುತಿ ಅಬ್ಬಾ ನನಗೀಗ ಜೀವ ಬಂತು ಅಪ್ಪ. ಯಾಕ ನಾನು ಹೇಳ್ಬೇಕಾ ಡೈಲಾಗು? ಅವನ ಜೊತೆಗೆ ಮಾತಾಡಿ ನನಗೆ ಈಗ ನೆಮ್ಮದಿ ಅನಿಸ್ತು ಅಂತ ಹೇಳಿ ನೀನು ಯಾಕೆ ಹೇಳ್ದ ಆ ಡೈಲಾಗು? ಯಾಕಂದ್ರ ನೀವು ಎಷ್ಟೊತ್ತು ಮಾತಾಡ್ತಿರೋ, ಏನು ಮಾತಾಡ್ಕೊಂಡು ನಿಂತ್ಕೋತಿರೋ, ಎಲ್ಲಿ ಯಾರು ಬರ್ತಾರೋ, ಅಬ್ಬಾ ಜೀವ ಕೈಯಾಗ ಹಿಡ್ಕೊಂಡು ನಿಂತಿದ್ದೆ, ಅದಕ್ಕೆ ಹೇಳಿದ್ದಂಗ. ಲಘು ಮುಗಿಸಿದಲ್ಲ ತಾಯಿ, ನಡಿ ಮೊದಲು ನಡಿ, ನಿನ್ನ ಬುಕ್ ಎಲ್ಲೈತಿ ಅದನ್ನ ನನಗೆ ಬೆಳಗ್ಗೆ ಕೊಡು. ಮತ್ತೀಗ ತೊಗೊಂಡೋದ್ರೆ ನಮ್ಮವ್ವ 108 ಪ್ರಶ್ನೆ ಕೇಳ್ತಾಳ. ನಾ ಈಗ ಕರೆಸಿದ್ದು ಅದನ್ನ ಯಾಕಂತ ಹೇಳಿದ್ರ ತಪ್ಪು ತಿಳ್ಕೊಬೇಡ, ನಾನೆಲ್ಲೂ ದೂರ ನಿಂತಿದ್ದಿಲ್ಲ, ಇಲ್ಲೇ ನಿಂತಿದ್ದೆ. ಯಾಕಂದ್ರೆ ಅಪ್ಪಿ ನೀನು ಇಲ್ಲಿಂದ ಮತ್ತೆ ಅವನ ಜೊತೆ ಓಡೋಗ್ಬಿಟ್ರ ಅಂತ ಭಯ ಆಗಿ ನಿಂತಿದ್ದೆ. ಹಂಗೇನ್ರ ಆದ್ರೆ ನಾನು ಅಮ್ಮನ ಕರೆದು ಬಿಡೋಣ ಅಂತೇಳಿ. ನನಗೆ ಒಂದು ಯೋಚನೆ ಬಂದ್ರೆ 108 ಯೋಚನೆ ಬರ್ತಾವು. ನಿಂಗೆ ಹೆಂಗೆ ಗೊತ್ತೈತಿ? ನೀ ಅಳೋದಕ್ಕೆ ಕರಿಯೋದಕ್ಕೆ ನಾನು ಅವ್ನು ಕರೆಸಿದ್ದು. ಅದು ನನ್ನನ್ನು ನೀನು ಸಾಯಿ ಹೊಡೆದು ಬಿಡ್ತಿದ್ದೆ. ಅದೇ ನಿನ್ನ ನಿಂಗೇನಾಗಲ್ಲ ಅಬ್ಬಬ್ಬಾ ಅಂದ್ರೆ ಏನಾರು ವಿಶೇಷ ಅಥವಾ ಏನಾರು ನಡೆದಾಗ ಘಟನೆ ಅದು ಒಂದು ಮೆಸೇಜ್ ಮಾಡಿ ಹೇಳ್ತಾನ, ಅದು ನೀನು ನನಗೆ ಕನ್ವೆ ಮಾಡು. ನನ್ನ ಮನೇಲಿ ನಡೆದು ನಾನು ನಿನಗೆ ಹೇಳ್ತೀನಿ, ನೀ ಕನ್ವೆ ಮಾಡು. ಒಂದು ಪಾರಿವಾಳ ಅಷ್ಟೇ ನೀನು, ಮೀಡಿಯೇಟ್ರು. ಬಾ ಶಣಕಿದಿ. 10th ಈ ವರ್ಷ ಒಂದು ಸ್ವಲ್ಪ ಲಕ್ಷ್ಯ ಇರಲಿ, ಗಮನ ಇರಲಿ. ಆಗಲೇ ಸಾಲು ಶುರುವಾಗಿ 1 ತಿಂಗಳು 1.5 ತಿಂಗಳ ಮೇಲಾತು. ನೋಡು ಮೇಡಮ್ ಯಾರು ಏನು ಹೇಳ್ತಾರೆ. ಸರಿಯವ್ವ ಮೊದ್ಲು ಬಾ, ನೀನು ನಿಮ್ಮಮ್ಮ ಮನೆಗೆ ಹೋಗ್ರಿ. ಅರ್ಧ ಜೀವ ನಂದು ತಣ್ಣಗಾಗತ್ತೆ. ನಡಿ ಸರಿ ಬಾ. ಮಮ್ಮಿ ಮಮ್ಮಿ ಅಣ್ಣ, ಇದು ಏರ್ ಕೂಲರು ಇಲ್ಲಿ ಇಟ್ಟಿವಲ್ಲ, ಇನ್ನು ತೆಗಿಸ್ಬಿಡಣ. ಇಲ್ಲಿ ಒಂದು AC ಹಾಕ್ಸ್ಬಿಡಣ. ಏನಂತೀಯ? ಹಾಲ್ನಾಗ AC ಇತ್ತಂದ್ರೆ ಟಿವಿ ನೋಡೋಕೆ ಕೂತ್ಕೊಂಡಾಗ ಆಮೇಲೆ ಗೆಸ್ಟ್ ಬಂದಾಗ ಚಲೋ ಅನ್ಸುತ್ತ. ನಮ್ಮ ರೂಮ್ನಾಗ ಅದಾವ, ಹಾಲ್ನಾಗ ಒಂದು ಹಾಕ್ಸ್ಬಿಡೋಣ ಬಿಡು. ಏನಂತಿ? ಹಂಗಂತೀಯ? ಸರಿ ಹಾಗೆ ಮಾಡೋಣ, ತಗೋ ಹಾಕ್ಸೋಣ. ಒಂದು ಹಾಕ್ಸ್ಬಿಡೋಣ, ಆರಾಮಾಗಿರಕ್ಕೆ ಬರ್ತೈತಿ. ಇನ್ನೇನು ಪಾಪ ನನ್ನ ಹೆಂಡ್ತಿನೂ ಬರ್ತಾಳ, ಆಕಿ ಅಡುಗೆ ಮನೆಗೆ ಏನಾರ ಕೆಲಸ ಮಾಡ್ಬೇಕಾದಾಗ ಸುಸ್ತಾಯ್ತು ಅಂದರೆ ಬಂದು ಆರಾಮಾಗಿ ಕೂತ್ಕೋಬೋದು. ಇಲ್ಲ ಅಂದ್ರೆ ಮತ್ತೆ ರೂಮ್ವರೆಗೂ ಹೋಗಿ ಕೂತು ಬರ್ಬೇಕಾಗತ್ತೆ. ಅದಕ್ಕೆ ಏನಪ್ಪ ಹಂಗೆ ಕರಿತಿದಿ ಪ್ರವೀಣ? ಅವ್ವ ನಂಗೆ ರಸಮ್ ತಿನ್ಬೇಕನ್ಸಕತ್ತೈತಿ. ಯಪ್ಪ ನೀನು ಆ ಫೋನ್ ನೋಡ್ಬೇಡ. ಆ ಫೋನಿಗೆ ಏನು ಬರ್ತಾವ ಅದನ್ನ ನೋಡೋದು ಬಂದು ನನಗೆ ಅದು ಇದು ಅಂತ ಹೇಳೋದು. ನಂಗೆ ಒಂದು ಫಂಕ್ಷನ್ ಐತಿ, ಅಲ್ಲಿಗೆ ಹೊಂಟೀನಿ ನಾನು. ನನ್ನ ಫ್ರೆಂಡ್ ಮೊಮ್ಮಗಳು ದೊಡ್ಡಕ್ಕೆಗಳ ಆಕಿನ ಎಬ್ಸ ಕಾರ್ಯಕ್ರಮ ಐತಿ. ಎಲ್ಲ ನಾವು ಚಂದಾಗಿ ಅದಕ್ಕೊಂದು ವ್ಯವಸ್ಥಿತವಾಗಿ ಒಂದು ಫಂಕ್ಷನ್ ಅರೇಂಜ್ ಮಾಡಿವಿ. ನೀನು ಸುಮ್ಮನೆ ನನ್ನ ಜೀವ ತಿನ್ಬೇಡ. ಅಯ್ಯೋ ಪ್ರವೀಣ, ನೀ ಯಾಕೆ ಅವನ ಜೀವ ತಿಂತಿ? ಆಕಿದಳಲ್ಲ ನನ್ನ ಹೆಂಡ್ತಿ, ಆಕಿಗೆ ಹೇಳು. ಅಯ್ಯಪ್ಪ ಬೇಡಪ್ಪ, ನೀನು ಹೆಂಡ್ತಿ ಸವಾಸನೇ ಬೇಡ ನಂಗೆ. ಯಾಕ ಏನಾಯ್ತು? ಮಾಡಲ್ಲ ಅಂದ್ಲನ? ಏನ್ರ ಅಂದ್ಲ ನನ್ನ ಹೆಂಡ್ತಿ? ತಡಿ ಮಾಡ್ತೀನಿ ಈಕಿಗೆ. ಮತ್ತು ಮನೆಗೇನು 3 ಹೊತ್ತು ಉಮಾಹೆ ಅಷ್ಟ ಮಾಡೋದಂತಾನೆ, ಒಂದು ಕೆಲಸನೂ ಮಾಡೋಕ್ಕಾಗಲ್ಲ ಅಂತಾನೆ. ಏ ರಾಧಾ ಅಣ್ಣ 1 ನಿಮಿಷ. ಆಮೇಲೆ ಮತ್ತೆ ಗಂಡ ಹೆಂಡತಿಗೆ ಜಗಳ ಹಚ್ಚಿತ ನೋಡಿತಿನ ನನ್ನ ಗಂಡ ಬರ್ತಿದ್ದಂಗನ ಏನೇನ ಚಾಡ ಹೇಳಿ ನನಗೂ ನನ್ನ ಗಂಡಿಗೂ ಜಗಳ ಹಚ್ಚಾನ ಅಂತ ಅನ್ಕೋಬಾರ್ದು. ನಿನ್ನ ಹೆಂಡ್ತಿ ಆಕೆ ಹಂಗೆ ಅನ್ಕೋತಾಳ, ನೀನೇನು ಜಗಳ ಹಚ್ಚಕತ್ತೀಯನ? ಈಗ ಏನಾದಷ್ಟಕ್ಕೂ ಯಾಕೆ ನೀ ಹಂಗಂದಿ? ಏನ್ರ ಅಂದ್ಲ ನಾಕಿ ನಿನಗ? ಅವ್ವ ನಿನ್ನೆ ಅದ ನಾನು ಒಂದು ಸ್ವಲ್ಪ ಏನ ಮಾಡ್ಕೊಡ್ರಿ ಅಂತ ಕೇಳಿದ್ನ. ಅದಕ್ಕೆ ನನಗೆ ಕೇಳ್ತೀನಿ, ನಾನೇನು ನೀನೇನು ಮಾಡ್ಕೊಂಡ್ರೆ ಹೇಂತೇನು? ನನಗೆ ಹೇಳ್ಬೇಡ, ನೀನು ನಿನ್ನ ಹೆಂಡ್ತಿಗೆ ಹೇಳ್ಕೊ, ನನಗೆ ಯಾಕೆ ಹೇಳ್ತಿ ಅಂತ ಮಕ್ಕ ಕೊಡ್ದಂಗೆ ಹೇಳಿಲ್ಲವ. ಅದಕ್ಕೆ ಯಾಕೆ ಬೇಕು ಸುಮ್ಮನೆ? ಮತ್ತು ಈ ವಿಷಯ ಅಣ್ಣನ ಮುಂದೆ ಹೇಳಬೇಕು, ಅಣ್ಣ ರೊಚ್ಚಿಗೆದ್ದು ಗಂಡ ಹೆಂಡತಿ ಜಗಳ ಮಾಡಬೇಕು, ಯಾಕೆ ಸುಮ್ಮನೆ ಅಂತೆ. ಏನು ಹಂಗಂದ್ಲ? 3 ಹೊತ್ತು ಫೋನ್ ತಿರುಗಿಸ್ಕೊಂತ ಬಿದ್ದಿರ್ತಾಳಲ್ಲಿ ಕೊನೆಗ. ಆಕಿಗೆ ಎಷ್ಟು ಸೊಕ್ಕಿದ್ದಿತ್ತು ಲೋ? ಆಕೆ ಹತ್ರ 1 ರೂಪಾಯಿ ಇಲ್ಲ. ಏನು ಅವ್ರ ಅಪ್ಪನ ಹತ್ರನೂ ಹುಡುಕಾಡಿದ್ರು 1 ರೂಪಾಯಿ ಇಲ್ಲ. ಒಟ್ಟ ಯಾವ್ದ ಕಾರಣಕ್ಕೂ ಫೋನ್ ರೀಚಾರ್ಜ್ ಪರ್ಚೇಸ್ ಮಾಡಿಸ್ಬೇಡ ನೀನು. ಆಕೆ 1 ರೂಪಾಯಿನೂ ಕೊಡ್ಬೇಡ ಆಕಿಗೆ. ಹೇಳಿ ನಾನು ಅಪ್ಪ ಮನೆಗೆ ವೈಫೈ ಐತಿ, ನಾನಕ್ಕೆ ರೀಚಾರ್ಜ್ ಮಾಡಿಸ್ಲಿ? ಅಂದ್ರೆ ನಿನ್ನ ಪಾಸ್ವರ್ಡ್ ಹೇಳಿ ಏನ? ಅವ್ವ ವೈಫೈ ಪಾಸ್ವರ್ಡ್ ಆಕಿ ಬಂದಿನ ಚೇಂಜ್ ಮಾಡೀನಿ ನಾನು. ಆಕಿ ವೈಫೈ ಅದ್ನಾಗ ನೋಡಲ್ಲ, ಆಕಿ ನೆಟ್ ಹಾಕೊಂಡು ಆಕಿ ನೋಡ್ಬೇಕು ಆಟ. ಆಕೆ ಹಾಕೊಳ್ಳಿಲ್ಲ ಅಂದ್ರೂ ಅವ್ರ ಮಾಮ ಅವ್ರಪ್ಪ ಅವ್ರವ್ವ ಯಾರು ಹಾಕಿಸ್ತಾರ, ನಾವು ಹಾಕಿಸ್ಲಿಲ್ಲ ಅಂದ್ರೆ ಏನಾಯ್ತು? ಈಗ ನೆಟ್ಟಿಂದ ಬಂದಿಲ್ಲ ಈಗ ಪ್ರಶ್ನೆ. ಈಗ ನಿನಗೆ ಏನೇನು ಅಂದಾಳಲ್ಲ, ಈಗ ಆಕಿ ಕೈಲೇ ನಿನಗೆ ರಸ ಮಾಡಿಸ್ಕೊಡ್ತೀನಿ, ನೋಡ್ತೀರ ನೀನು. ಅಯ್ಯೋ ಅವ್ವ ನೀನೇನು ಅಣ್ಣನ ಮುಂದೆನ ಹಂಗೆಲ್ಲ ಹೇಳ್ತಿಲ್ಲ. ಅಣ್ಣ ಏನು ಬೇಜಾರು ಮಾಡ್ಕೊಳಲ್ಲನ? ನಾನ್ಯಾಕೆ ಬೇಜಾರು ಮಾಡ್ಕೋತೀನಿ? ಮತ್ತು ಆಕಿನೇನು ಕುಂದ್ರಿಸಿ ಕೂಳಾಕ ಕರ್ಕೊಂಬಂದಿವನ ಆಕಿನ? ಬಾರವ 3 ಹೊತ್ತು ಉಣ್ಣು, ನಿನಗೆ ನಾವು ಕೂಳು ಮಾಡಿ ಹಾಕ್ತೀವಂತ ಏನಾರ ಬರೆದು ಕೊಟ್ಟಿವ. ಸುಮ್ಮನಿರ, ನಿನಗೆ ಗೊತ್ತಾಗೋದಿಲ್ಲ, ನಾ ಎಲ್ಲ ಮಾಡಿಸ್ತೀನಿ ಪ್ರವೀಣ. ರಾಧಾ